ವೀಕ್ಷಕರಿಗೆ ನಮಸ್ಕಾರ. ವಿಷ್ಣು ಸಹಸ್ರನಾಮದ 57ನೆಯ ಶ್ಲೋಕ. ಮಹರ್ಷಿ ಕಪಿಲಾಚಾರ್ಯ ಕೃತಜ್ಞೋ ಮೇದಿನೀಪತಿ ತ್ರಿಪದಸ್ತ್ರಿದಶಾಧ್ಯಕ್ಷೋ ಮಹಾಶೃಂಗ ಕೃತಾಂತಕೃತ್. ಸಿದ್ಧರುಗಳಲ್ಲಿಯೇ ನಾನು ಕಪಿಲ ಮುನಿ ಎಂದು ವಿಷ್ಣುವು ಹೇಳಿರುವನು. ಮಹರ್ಷಿ ಕಪಿಲರು ಸಮಗ್ರ ವೇದಗಳ ಸಾರವನ್ನು ತಿಳಿದಿದ್ದರು. ಅವರು ಸಂಖ್ಯ ತತ್ವಜ್ಞಾನದ ಆದ್ಯ ಪ್ರವರ್ತಕರು, ಸಿದ್ಧಪುರುಷರು ಆಗಿದ್ದರು. ಕೃತುವೆಂದರೆ ಭಗವಂತನ ಕಾರ್ಯರೂಪಿ ಜಗತ್ತು, ಜ್ಞ ಎಂದರೆ ಅರಿವು. ಇವೆರಡೂ ಪರಮಾತ್ಮನೇ ಆಗಿರುವುದರಿಂದ ಅವನನ್ನು ಕೃತಜ್ಞನೆನ್ನುವರು. ಮೇದಿನಿ ಎಂದರೆ ಭೂಮಿ, ಅದರ ಒಡೆಯನು ಮೇದಿನೀಪತಿ. 3 ಹೆಜ್ಜೆಗಳಿಂದ ಜಗತ್ತನ್ನೇ ಅಳೆದವನು ಜಾಗೃತ್ ಸ್ವಪ್ನ. ಸುಷುಪ್ತಿ ಎಂಬ ಹೆಸರು ಅವಸ್ಥೆಗಳಿಗೆ ಭಗವಂತನು ಸಾಕ್ಷಿಯಾಗಿರುವುದರಿಂದ ಆತನಿಗೆ ತ್ರಿದಶಾಧ್ಯಕ್ಷನೆಂಬ ಹೆಸರಿದೆ. ಮತ್ಸ್ಯಾವತಾರದಲ್ಲಿ ತನ್ನ ಕೊಂಬಿಗೆ ನೌಕೆಯನ್ನು ಕಟ್ಟಿ ಪ್ರಳಯ ಸಮುದ್ರದಲ್ಲಿ ಕ್ರೀಡೆಯಾಡಿದವನು. ಆದ್ದರಿಂದ ಈತನಿಗೆ ಮಹಾಶೃಂಗನೆಂಬ ಹೆಸರು ಬಂದಿದೆ. ದುಷ್ಟ ಕರ್ಮಗಳನ್ನು ನಾಶ ಮಾಡುವವನು, ಸಿದ್ಧಾಂತಗಳನ್ನು ಸೃಷ್ಟಿಸುವವನು. ಇದಿಷ್ಟು 57ನೇ ಶ್ಲೋಕ ಮತ್ತು ವಿವರಣೆ. ವೀಕ್ಷಕರು, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.